ಜಯ ಶನಿದೇವರ ಪಾಲಕಿ ಗೋವಿಂದ ಗೋವಿಂದ ದೇವರ ಪಾಲಕ ಕುಮಾರ ರವಿನಂದನ ಶನಿದೇವ 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 कर्पूरा प्रिया तुलसी पूजिपा कर्पूरा प्रिया तुलसी पूजिपा भक्तोद्धारका मुक्ति नीडो देवा कर्पूरा प्रिया तुलसी पूजिपा भक्तोद्धारका मुक्ति नीडो देवा रविनंदನ ತೆಂಕಳ್ಳಿ ಒಡೆಯ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಕರುಣಾಪದನನೆ ದುರಿತಾನಿ ವಾರಣನೆ ಕರುಣಾಪದನನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ಸಾರಾಮರ ನಿಜ ರೂಪನೆ ಕರುಣಾಪದನನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ಸಾರಾಮರ ನಿಜ ರೂಪನ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ದೇವ ಶನಿದೇವರ ಪಾಲಕರೇ ನೀಲವರ್ಣನ ಪಾಲಕರೇ ತುಳಸಿ ಪೂಜಮನ ಪಾಲಕರೇ ರವಿತೇಜನ ಪಾಲಕರೇ ಕಳ್ಳಿ ಒಡೆಯನ ಪಾಲಕರೇ ಇವತ್ತು ನಮ್ಮ ಮಳವಳ್ಳಿ ತಾಲೂಕು ಕುಂದೂರು ಗ್ರಾಮದಲ್ಲಿ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಭಕ್ತಿಯನ್ನು ಪೂಜೆ ಮಾಡಿ ನಮ್ಮ ಕುಂದೂರು ಗ್ರಾಮ ಸಿದ್ದಪ್ಪಾಜಮಂಟೆ ಸ್ವಾಮಿಯವರ ಕಾಲದಿಂದಲೂ ಕೂಡ ಹೆಸರಾದಂತಹದ್ದು ಕುಂದೂರು ಬೆಟ್ಟದ ಕಾಳಿಂಗನ ಗವಿಯಲ್ಲಿ ಸಿದ್ದಪ್ಪಾಜಿಯವರು ತಪಸ್ಸು ಮಾಡಿದಂತಹ ಪವಿತ್ರವಾದ ಜಾಗ ಈ ಗ್ರಾಮ. ಕುಂದೂರಮ್ಮ ಅಂತ ಆದಿದೇವತೆ ಆಗಿರ್ತಕ್ಕಂಥ ಅನೇಕ 16,000 ಮನದೇವರೊಕ್ಕಲಾಗಿರ್ತಕ್ಕಂಥ ತಾಯಿ ವಾಸ ಮಾಡುವಂತ ಈ ಗ್ರಾಮ. ಇವತ್ತು ಭಕ್ತಿಯಿಂದ ಈ ಕುಂದೂರು ಗ್ರಾಮದಲ್ಲಿ ನಾವು ತೆಂಕಳ್ಳಿ ಒಡೆಯನಾದ ಪರಮಾತ್ಮನ ಭಕ್ತಿಯನ್ನು ಪೂಜೆ ಮಾಡಿ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥೆಯನ್ನ ಇವತ್ತು ಈ ಶುಭ ಸೋಮವಾರ ಭಕ್ತಿಯಿಂದ ಕೇಳುವಂತಹ ಸುದಿನ. ಇವತ್ತು ಪರಮ ಪೂಜ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ
ಪ್ರಥಮದಲ್ಲಿ ಮೊದಲು ಅವರಿಗೆ ಪುಷ್ಪಮಾಲಿಕೆಯನ್ನು ಸಮರ್ಪಿಸೋದ್ರ ಜೊತೆಗೆ ಇವತ್ತು ಗೌರವ ಸಮರ್ಪಣೆಯನ್ನು ಮಾಡ್ತಾ ಅವರಿಗೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ಯಾವ ಅನ್ನದಾತ ಪ್ರಭುವಾಗಿ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಪ್ರಸಾದವನ್ನಿಕ್ಕುವಂತ ಪರಮ ಪೂಜ್ಯರ ಒಂದು ಪಾದಾರವಿಂದಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ತಾ ಗ್ರಾಮಸ್ಥರು, ಮುಖಂಡರುಗಳು, ಯಜಮಾನರುಗಳು ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನೆಂಟರಿಷ್ಟಗಳಾದಿಯಾಗಿ ಎಲ್ಲರೂ ಕೂಡ ಇವತ್ತಿಲ್ಲಿ ಭಕ್ತಿಯಿಂದ ಪರಮಾತ್ಮನ ದರ್ಶನ ಮಾಡಿ ಅವನ ಕೃಪೆಗೆ ಪಾತ್ರರಾಗುವಂತ ಶುಭ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಚಪ್ಪಾಳೆಯನ್ನು ಹೊಡಿತಾ ಯಾವ ಭಗವಂತನ ಈ ಒಂದು ಪುಣ್ಯಕಥೆಯನ್ನ ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರೂ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಶ್ರಾವಣ ಮಾಸದ ಈ ಶುಭ ಸೋಮವಾರ ನಮ್ಮೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ದರ್ಶನ ಮಾಡಿ ಭಗವಂತನ ಕಥೆ ಕೇಳಿ ಪರಮಾತ್ಮನ ಒಂದು ವಾಕ್ಯವನ್ನು ಪರಿಪಾಲನೆ ಮಾಡ್ತಾ ನಾವೆಲ್ಲರೂ ಕೂಡ ಪುಣ್ಯವಂತರಾಗೋಣ. ನಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಇವತ್ತಿಗೆ ಕೊನೆಯಾಗಿ ಜ್ಯೋತಿ ಬೆಳಗುವುದರ ಜೊತೆಗೆ ನಮ್ಮ ಕಥೆಯಲ್ಲಿ ತಮ್ಮೆಲ್ಲರಿಗೂ ಶುಭ ಫಲಗಳನ್ನ ಸನೇಶ್ವರ ಕೊಟ್ಟು ಕಾಪಾಡಲಿ ಅಂತ ವಿಕ್ರಮರಾಜನ ಕಥಾಭಾಗಕ್ಕೆ ಬರೋಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಂದೂರು ಗ್ರಾಮದ ಶ್ರೀಮತಿ ಪ್ರಭಾವತಿ ಕೆ.ಎಂ. ಪರಶಿವಸ್ವಾಮಿ ಅವರು, ಕುಟುಂಬ ವರ್ಗದವರು, ಕೆ.ಪಿ. ಕೆಂಡಗಣ ಸ್ವಾಮಿ ಅವರು, ಕೆ.ಪಿ. ದಿಲೀಪ್ ಅವರು ಮತ್ತು ಕುಟುಂಬ ವರ್ಗದವರೆಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಮಾಡತಕ್ಕಂಥ ಈ ಕಾರ್ಯಕ್ರಮ ಹರಕೆಯ ರೂಪದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಊಟೋಪಚಾರಗಳೆಲ್ಲ ಮುಗಿದು ತಡವಾಗಿದೆ ಕಾರ್ಯಕ್ರಮ ಪ್ರಾರಂಭವಾಗೋದು. ಅದಕ್ಕೆ ವಿಕ್ರಮರಾಜನ ಕಥಾಭಾಗಕ್ಕೆ ನಾವೆಲ್ಲರೂ ಕೂಡ ಬರೋಣ. ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಎಲ್ಲಿಗೆ ಕೈಲಾಸದ ಕಡೆ ಬರ್ತಾ ಇದ್ದಾರೆ. ಇವರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಹೊಸ ವಿಚಾರ ತಕೊಂಡ್ಬರ್ತಿದ್ದಾರೆ ಅಂತ ಅರ್ಥ. ಇದಕ್ಕೆ ನಾರದರು, ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು, ಮನಮುರುಕರು ಅಂತಾರೆ. ಪಿಟಿಂಗ್ ಮಾಸ್ಟ್ರು, FM ಅಂದ್ರೆ ಪಿಟಿಂಗ್ ಮಾಸ್ಟ್ರು ಅಂತ. ನೀವು ಮಧ್ಯೆ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ. ಹೌದು, ಎಲ್ಲರೂ ಬಂದಿದ್ದೀರಾ, ಕೂತ್ಕೋಬೇಕು, ಭಗವಂತನ ಕಥೆನ ಕೇಳಲೇಬೇಕು, ಏನು ಮಾಡಕ್ಕಾಗಲ್ಲ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸೋದಕ್ಕೆ ನಮ್ಮ ಪರಶುಸ್ವಾಮಿ ಅವರ ಕುಟುಂಬ ವರ್ಗದವರ ಪರವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತಿಸೋಣ. ನಮ್ಮ ಪರಶುಸ್ವಾಮಿಯವರ ನೆನಪಾರ್ಥವಾಗಿ ಇವತ್ತು ತೆಂಕಳ್ಳಿ ಒಡೆಯರನ್ನ ಬರಮಾಡಿ ಇವತ್ತು ಈ ಪುಣ್ಯಕಥೆಯ ಪ್ರಾರಂಭ ಆಗ್ತಾ ಇದೆ. ನಮಗೆ ಪೇಟ ಧರಿಸೋದ್ರ ಜೊತೆಗೆ ಸ್ವಾಗತವನ್ನು ಬಯಸಿದ್ದಾರೆ. ಗುರುಕುಮಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಕುಟುಂಬ ವರ್ಗದವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಚಪ್ಪಾಳೆ ಹೊಡಿರಿ. ಹಾಗೆ ರಿದಂಪ್ಯಾಡ್ ಕಲಾವಿದರಾಗಿ ಜಗ್ಗಣ್ಣನವರು ಮೈಸೂರು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಚಪ್ಪಾಳೆ ಹೊಡಿರಿ. ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಅವರಿಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ತಬಲಾ ನಾಗು ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಏನಾಗಿದೆ ನಿಮಗೂ ಆರ ತಂದದ ಹಾಕಕ್ಕೆ ಈಗ ಟೈಮ್ ಇಲ್ಲ, ಮಧ್ಯೆ ಇಟ್ಕೋತೀವಿ. ಅದರಿಂದ ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಸನೇಶ್ವರ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮವನ್ನು ಭಕ್ತಿಯಿಂದ ಪ್ರಾರಂಭಿಸೋಣ. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಇನ್ನು ರುಚಿಯಾದ ಅಡಿಗೆ ಮಾಡಿಕ್ಕಿದಂತ ನಮ್ಮ ಎಲ್ಲ ಕುಮಾರಣ್ಣವರು, ತೆಂಕಳ್ಳಿ ಮತ್ತು ಎಲ್ಲರಿಗೂ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಮತ್ತು ಅರ್ಚಕರಾಗಿ ಬಂದಿರತಕ್ಕಂಥ ಬಸವಣ್ಣನವರು, ಸ್ವಾಮಣ್ಣವರು, ಅನೇಕ ಜನ ಎಲ್ಲರೂ ಕೂಡ ಇವತ್ತಿದ್ದಾರೆ. ಎಲ್ಲರಿಗೂ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಪರಮಾತ್ಮನ ಒಂದು ಕರುಣೆ ಸದಾ ತುಂಬಿರಲಿ ಅಂತ ಇವತ್ತು ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಆ ಶನೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾರದ ಮಹಾತ್ಮರು ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ಏನಾಗುತ್ತೆ ನೋಡಿ. ನಾರಾಯಣ ನಾರಾಯಣ ನಿಗಮ
ಪಾಲಕನೇ ನರಗೊಲಿದವನೇ ಲಕ್ಷ್ಮೀನಾರಾಯಣ ಪ್ರಭೋ ಪ್ರಭೋ ನಾರಾಯಣ ನಾರಾಯಣ. ಹರಿನಾರಾಯಣ ಪನ್ನಗ ಶಯನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ಇಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾನು ಜಗದಲ್ಲಿ ಎಲ್ಲೇ ದಿವ್ಯ ರೂಪ ಕಂಗಳಿನಲ್ಲೇ ಹಾಡಿ ಪಾಡಿ ಕುಣಿದೆ ನಾನು ಜಗದಲ್ಲಿ ಎಲ್ಲೇ ಕಂಡೆ ನಿನ್ನ ದಿವ್ಯ ರೂಪ ಕಂಗಳಿನಲ್ಲೇ ಮೋಹನ ರೂಪನೆ ಶಬಲ ಸುಂದರನೆ ಮೋಹನ ರೂಪನೆ ಶಬಲ ಸುಂದರನೆ ಬ್ರಹ್ಮಾಂಡವನು ಕುಕ್ಷಿಯೊಳಗಿದ್ದವನು ಬ್ರಹ್ಮಾಂಡವನು ಕುಕ್ಷಿಯೊಳಗಿದ್ದವನೇ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ. ದೇವ ಗಣವಂತು ಮಹಿಮ ಕರುಣಾ ಸಾಗರ ಶ್ರೀಹರಿಯೇ ಶಿರವ ಪಾದುಕಾ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ. ದೇವ ಗಣವಂತು ಮಹಿಮ ಕರುಣಾ ಸಾಗರ ಶ್ರೀಹರಿಯೇ ಶಿರವ ಪಾದುಕಾ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ. ನನಗೆ ಕೃಪೆಯ ತೋರೋ ಭಕ್ತಿ ಮಾರ್ಗ ನೀಡ ಮುಕ್ತಿ ಬಲ್ಲವ ತೋರ ನಾರಾಯಣ. ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಮೋ ನಾರಾಯಣ. ಓಹೋ ಬಾರಪ್ಪ ನಾರದ, ಇದ್ದಕ್ಕಿದ್ದಾಗೆ ಕೈಲಾಸಕ್ಕೆ ನನ್ನ ಪ್ರವೇಶವಾಗುವುದಕ್ಕೆ ಕಾರಣವೇನು? ಪರಮೇಶ್ವರ
ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಶನೈಶ್ವರನ ಭಕ್ತಿ ತುಂಬಿ ತೊಳಕಾಡ್ತಾ ಇದೆ. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಾದ ನಿಮ್ಮನ್ನು ಮರೆತಿದ್ದಾರೆ ಜನ, ಆದರೆ ಶನೈಶ್ವರನ ಮರೆತಿಲ್ಲ. ಎಲ್ಲಿ ನೋಡಿದ್ರಲ್ಲಿ ಪೂಜೆ ಪುನಸ್ಕಾರ ಹವನ ಹೋಮಾದಿಗಳೆಲ್ಲವೂ ಕೂಡ ಅವನ ಹೆಸರಿನಲ್ಲಿ ನಡೀತಾ ಇದೆ. ಕಥಾಶ್ರವಣಗಳ ನಡೀತಾ ಇದೆ, ವಿಧ ವಿಧವಾದ ಪೂಜೆಗಳು ನಡೀತಾ ಇದೆ. ನಿಜವಾಗ್ಲೂ ಭೂಮಂಡಲದಲ್ಲಿ ಅವನ ಶಕ್ತಿಯನ್ನು ನೋಡಿ ನನಗೆ ಮಹಾನಂದವಾಯಿತು ಪರಮೇಶ್ವರ. ಈ ವಿಚಾರ ತಿಳಿಸೋದಕ್ಕೆ ನಾನು ಕೈಲಾಸಕ್ಕೆ ಬಂದೆ. ನಾರದ ಪಕ್ಕದಲ್ಲಿದ್ದ ಪಾರ್ವತಿ ಕೇಳ್ತಾಳೆ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಶನೈಶ್ವರನಿಗೆ ಅಷ್ಟೊಂದು ಶಕ್ತಿಯೇ? ತಾಯಿ, ಕರ್ತವ್ಯ ಮಾಡಬೇಕಾಗಿತ್ತು, ಮಾಡಾಯಿತು. ಅವನ ಶಕ್ತಿಯನ್ನು ನೋಡ್ಕೊಂಡು ಬಂದಾಯ್ತು. ಭೂಲೋಕದಲ್ಲಿ ಅವನ ಭಕ್ತಿ ಹೇಗಿದೆ ಅಂತ ಹೇಳಾಯಿತು. ಮುಂದೆ ಎಲ್ಲವೂ ನಿನಗರಿವಾಗುವುದು ತಾಯಿ. ನಾನು ಹೇಳೋದೇನಿದೆ ಅಂತ ಮಹಾದೇವ ಶಂಭೋ ಮಹಾದೇವ ಅಂತ ನಾರದರು ಹೊರಟರು. ಅವರ ಹತ್ತ ಕಡೆ ಹೊರಡುತ್ತಿದ್ದಾಗೆ ಜಗದೊಡೆಯನಾದ ಕಲಿಪುರುಷನಾದ ಶನೇಶ್ವರ ಗದೆಯನ್ನೊತ್ತು ಕೈಲಾಸಕ್ಕೆ ಬಂದ. ಪರಮೇಶ್ವರನೇ, ಜೈ ಶಿವಶಂಕರನೇ, ಜೈ ಗಂಗಾಧರನೇ. ಬಾರಪ್ಪ, ನಿನ್ ಸುದ್ದಿನೇ ಮಾತಾಡ್ತಾ ಇದ್ವು. ಇದ್ದಕ್ಕಿದ್ದಾಗ ನಿನ್ನ ಆಗಮನ ಕೈಲಾಸಕ್ಕೆ. ವಿಶೇಷವೇನು? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ಏನೇ ಇದು ಅನ್ಯಾಯ? ನನ್ನ ರುದ್ರಾಂಶದಲ್ಲಿ ಹುಟ್ಟಿರುವ ನೀನೇ ನನ್ನ ರಾಶಿಗೆ ಬರೋದೆ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಶಕ್ತಿ ಮತ್ತಷ್ಟು ಹೆಚ್ಚುವುದು. ಅದೇಗಯ್ಯ? ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನ ಅಂತ ಜನ ಭಯದಿಂದ ನನ್ನನ್ನು ಪೂಜೆ ಮಾಡುವರು. ಅದಕ್ಕೆ ಒಂದೇ ಒಂದು ದಿನದ ಮಟ್ಟಿಗಾದರೂ ನಿನ್ನ ರಾಶಿಗೆ ಬಂದು ನಾನು ಹೊರಟು ಹೋಗ್ತೇನೆ. ಹೇಳು ಪರಮೇಶ್ವರ, ಒಂದು ದಿನ ಅವಕಾಶ ಕೊಡು. ಶಿವನು, ಆಗ್ಲಪ್ಪ, ಒಂದು ದಿನ ತಾನೇ, ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನಗೆ ಅವಕಾಶ. ಪಾರ್ವತಿ ಕೇಳ್ತಾಳೆ, ಅವನೇನೋ ಕೇಳ್ತಾವನೆ ಅಂತ ನಾಳೆನೇ ಬಾ ಅಂತ ಹೇಳ್ಬಿಡೋದೆ ನೀವು? ಪಾರ್ವತಿ, ಮುಂದಿನ ಕಥೆಯನ್ನು ನೀನೇ ನೋಡಿ ಎಲ್ಲ ಅರಿವಾಗುತ್ತೆ ನನಗೆ ಅಂದಾಗ ಯಾವ ಶನೇಶ್ವರ ಹೇಳ್ತಾನೆ, ಪರಮೇಶ್ವರನೇ, ಬಹಳ ಬಹಳ ಸಂತೋಷವಾಯಿತು. ನಾಳೆ ಬೆಳಗ್ಗೆನೆ ನಿನ್ನ ರಾಶಿಗೆ ನನ್ನ ಪ್ರವೇಶ. ಜೈ ಶಿವಶಂಕರ, ಜೈ ಕಲಿಮಾಯೆ. ಅತ್ತ ಕಡೆ ಶನೇಶ್ವರ ಮಾಯವಾದ, ಬೆಳಗಿನ ಜಾವಕ್ಕೆ ನಿನ್ನ ರಾಶಿಗೆ ಬರ್ತೇನೆ ಅಂತ. ಇತ್ತ ಕಡೆ ಬೆಳಗಿನ ಜಾವಕ್ಕೆ ಸರಿಯಾಗಿ ಪಾರ್ವತಿ ಪರಮೇಶ್ವರರಿಬ್ಬರು ಕೂಡ ಕೈಲಾಸವನ್ನು ಬಿಟ್ಟು ಪಲಾಯನ ಮಾಡಿಬಿಟ್ಟ. ಒಂದು ಆತ್ಮಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಡೀ ಕೈಲಾಸವೆಲ್ಲ ಓಂಕಾರನಾದ ತುಂಬಿದೆ. ಶಿವನೂ ಇಲ್ಲ, ಪಾರ್ವತಿನೂ ಇಲ್ಲ. ಕೈಲಾಸವನ್ನು ನಿರ್ಜನ ಪ್ರದೇಶವಾಗಿರಬೇಕಾದ್ರೆ ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವದ ತನಕ ಕೈಲಾಸವನ್ನ ಗರಬಡಿದರೂ ಶಿವನಿಲ್ಲ. ಎಲ್ಲ ಹೊತ್ತು ಹುಡ್ಕಾಡ್ದ, ಎಲ್ಲೂ ಶಿವ ಇಲ್ಲ. ಎಲ್ಲೋಗವನೇ ಶಿವ? ಭೂಲೋಕದ ಬಿದಿರು ಗುತ್ತಿಯ ಒಳಗಡೆ, ಬಿದಿರು ಸೋಗನೊಳಗಡೆ ಉತ್ಕೊಂಡು ಕೂತಿದ್ನಂತೆ ಶಿವ. ಈ ಕಬ್ಬನ ಸೋಗಂತರ ಬಿದಿರು ಸೋಗು ಬರುತ್ತೆ ನೋಡಿ, ಆ ಬಿದಿರು ಗುತ್ತಿಯ ಬಿದಿರು ಸೋಗನೊಳಗಡೆ ಒಂದು ಸಣ್ಣ ಕ್ರಿಮಿಯಾಗಿ ಉತ್ಕೊಂಡಿದ್ದಂತೆ ಶಿವ. ಇವನು ಎಲ್ಲಿಗೋದ್ರೂ ಬಿಡಲ್ಲ ಅಂತ. ಇನ್ನು ನೀವು ಯಾವ ಲೆಕ್ಕ? ಶಿವನೇ ಉತ್ಕೊಂಡಿದ್ದ ಮೇಲೆ ಅದಕ್ಕೆ ನೀವೊಬ್ರು ಅಲುಗಾಡಂಗಿಲ್ಲ, ಇಲ್ಲೇ ಇರಬೇಕು ಅಂತದ್ದು. ಹಂಗಂದ್ರೆ ಕೆಲವರು ಬೈತನ್ನ ಬಡ್ಕೊಂಡು ಬರೋದು ಬೇಡ ಬೇಡ ಅಂತ ಕರ್ಕೊಂಬಂದ್ಬಿಟ್ಟು ಈಗ ನೋಡಿ, ಈಗ 1 ಗಂಟೆ ಇರ್ಬೇಕಂತ. ಈಗ ಇಲ್ದೇರು ಅರ್ಧದಲ್ಲಿ ಹೋಗಿ ಯಾರು ಬೇಡ ಅಂದರು? ಇಲ್ಲಿ ಶಿವನೇ ಗುತ್ತಿ ಒಳಗೆ ಉತ್ಕೊಂಡು ಕೂತವನೇ ಅಂದಮೇಲೆ ಮಾನವರಾದವನ್ ನಾವು ಯಾವ ಲೆಕ್ಕ? ಈ ಪೂರ್ತಿ ಕೇಳೋರ ಕರ್ಮ ಅರ್ಧದಲ್ಲಿ ಹೋಯ್ತಾರಲ್ಲ, ಅವ್ರಿಗೆ ಸುತ್ತಕತ್ತದಂತೆ. ನನ್ನ ಬಾಯಲ್ಲಿ ಮತ್ತಿ ಬೇರೆ ಅದ ನೋಡಿ. ಯೋಚನೆ ಮಾಡಿ ಕೂತ್ಗಳಿಲ್ಲ, ಹೋಗೈತಾಗ. ಯಾಕಂದ್ರೆ ಇವತ್ತಿನ ಈ ಪುಣ್ಯಕಥೆಯನ್ನು ಹೇಳಬೇಕಾದದ್ದು. ಇಲ್ಲಿ ಶಿವನ ಗುತ್ತಿ ಒಳಗೆ ಉತ್ಕೊಂಡು ಕೂತಿದ್ದವನು ಬಿದಿರು ಗುತ್ತಿಯ ಬಿದಿರು ಸೋಗನೊಳಗಡೆ ಒಂದು ಹಗಲು ಕಳೀತಲ್ಲ ಅಂದ್ರೆ, ಇವತ್ತಿನ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವ ಅಂತ ಸಮಯ ಕೊಟ್ಟಿದ್ದು ಕಳೀತಿದ್ದಾಗೆ ಪಟ್ಟಣ ಕೈಲಾಸವಾಸನಾದ ಪರಮೇಶ್ವರ ಪ್ರತ್ಯಕ್ಷನಾದ. ಏನಯ್ಯ ಶನೇಶ್ವರ, ನೀನು ರಾಶಿಗೆ ಬರ್ತೇನೆ ಎಂದೇ ಬರಲೇ ಇಲ್ಲ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯ್ತು. ತಗಳಪ್ಪ, ನಾ ಕೈಲಾಸದಲ್ಲೇ ಇರಲಿಲ್ಲ, ನೀನ್ ಯಾವಾಗ ಬಂದಿದ್ದೆ ನನ್ನ ರಾಶಿಗೆ? ಪರಮೇಶ್ವರ, ನನಗೆದುರುಕೊಂಡು ನೀನು ಎಲ್ಲೋ ಒಂದ್ ದಿವಸ ಕೈಲಾಸ ಬಿಟ್ಟು ಹೊತ್ಕೊಂಡು ಕೂತಿದ್ದೆಲ್ಲ, ಅದೇ ನಾನು ನಿನ್ನ ಕೊಟ್ಟ ಕಷ್ಟ. ನನಗೆದುರುಕೊಂಡು ತಾನೇ ಒಂದ್ ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದು, ಅದೇ ನಾನು ನಿನ್ನ ಕೊಟ್ಟ ಕಷ್ಟ. ಸಾಕು, ಕೈಲಾಸವಾಸನಾದ ಪರಶಿವನನ್ನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸ್ತವನು ಅಂತ ನನ್ನ ಭಕ್ತಿ ಶಕ್ತಿ ಭೂಲೋಕದಲ್ಲಿ ಮತ್ತಷ್ಟು ಹೆಚ್ಚುತ್ತೆ. ಜೈ ಶಿವಶಂಕರ,
ಜೈ ಗಂಗಾಧರ, ಜೈ ಕಲಿಮಾಯೆ ಅಂತ ವರ್ಣ. ಕೈಲಾಸದ ಗಣಗಳಲ್ಲಿ ಬೆಚ್ಚಿ ಬೆರಗಾದ್ರು ನಿಜ ನಿಜ. ಜಗದ್ರಕ್ಷಕನಾದ ಪರಮೇಶ್ವರನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸ್ತವ್. ನೀನೇನು ಸಾಮಾನ್ಯನೇ? ಪರಮೇಶ್ವರನೇ ನಿನ್ನನ್ನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸದ್ನಲ್ಲ. ಅವನ ಶಕ್ತಿ ಭಕ್ತಿಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಕೈಲಾಸದಲ್ಲಿ ಇಬ್ಬರು ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳು ಶಿವನಲ್ಲಿ ಬೇಡ್ಕೊಂಡ್ರು. ಅವನ ಶಕ್ತಿ ಭಕ್ತಿ ಬಗ್ಗೆ ನಾವು ತಿಳ್ಕೋಬೇಕು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಾರಾಂಬ ವಿತ್ರಾಂಬ ಅವನ ಶಕ್ತಿ ಭಕ್ತಿಗಳನ್ನು ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅನುಭವಿಸಿದವರಿಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ನೀವೀರ್ವರು ಈಗ ಭೂಲೋಕದಲ್ಲಿ ಉಜ್ಜಯಿನಿ ಎಂಬತಕ್ಕಂಥ ಪಟ್ಟಣದಲ್ಲಿ ವಿಕ್ರಮಾದಿತ್ಯ ಭಟ್ಟಿ ಎಂಬತಕ್ಕಂಥ ರಾಜಮಂತ್ರಿಗಳಾಗಿ ಹುಟ್ಟಿ ನಿಮ್ಮ ರಾಶಿಗೆ ಅವನೇ ಬರ್ತಾನೆ. ನಿಮ್ಮ ರಾಶಿಗೆ ಬಂದು ಅವನ ಶಕ್ತಿ ಭಕ್ತಿನೆಲ್ಲ ತಿಳಿಸ್ತಾನೆ. ಭೂಲೋಕದಲ್ಲಿ ಸೂರ್ಯ ಚಂದ್ರರುವ ತನಕ, ಕಲಿಯುಗದ ಕೊನೆಯ ತನಕ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ನಿಮ್ಮ ಕತೆ ಆಚಂದ್ರಾರ್ಕವಾಗಿ ಉಳಿಯುತ್ತೆ. ಹೋಗಿ ಬನ್ನಿ ಸಾರಾಂಬ ವಿತ್ರಾಂಬ, ನೀವೀರ್ವರು ಭೂಲೋಕದಲ್ಲಿ ಅವತಾರವನ್ನು ತಾಳಿ ಅಂತ ಶಿವನ ಭಯವನ್ನು ಕೊಟ್ಟಲ್ಲ. ಅವರಿಬ್ಬರು ಕೈಲಾಸದಿಂದ ಪಟ್ಟಣ ಮಾಯವಾಗಿದ್ದಾರೆ. ಉಜ್ಜಯಿನಿ ಪಟ್ಟಣದಲ್ಲಿ ಚಂದ್ರವರ್ಣ ಚಿತ್ರಲೇಖ ದಂಪತಿಗಳಿಗೆ ಮಗನಾಗಿ ಹುಟ್ಟಿರುವಂತ ವಿಕ್ರಮಾದಿತ್ಯ, ಅವನಿಗೆ ಬಲಗೈ ಬಂಟನಾಗಿರ್ತಕ್ಕಂಥ ಮಂತ್ರಿಯಾದ ಭಟ್ಟಿ, ಇವರೇ ನಮ್ಮ ಇವತ್ತಿನ ಕಥಾನಾಯಕರು. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಏನಪ್ಪಾ ಈ ವರ್ಷ ಮಳೆ ಬೆಳೆಗಳಲ್ಲಿ ಯಾವ ರೀತಿ ಆಗಿದೆ? ಚೆನ್ನಾಗಿದೆ ಮಹಾಪ್ರಭು. ಯಾರಿಗ ಕುಂದು ಕೊರತೆ ಇಲ್ಲ ಮಹಾಪ್ರಭು. ಇಲ್ಲಿ ಊದಿದೆ ಇಲ್ಲ ಮಹಾಪ್ರಭು. ಬಾರಿ ಓದ್ಬಿಟ್ಟದ ಬಿಡಪ್ಪ. ಮಹಾಪ್ರಭು ಊದದ ಬಾಳಿಗೆಡ್ಸದ ಅನ್ಬೇಕಾರೆ. ಯಾಕಂದ್ರೆ ಈ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳಿಗೆ ಆನಂದ ನೆಮ್ಮದಿಗಳನ್ನ ಪರಮಾತ್ಮ ಕೊಡಬೇಕು. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಉತ್ತರ ಭಾರತದ ಕಡೆ ಊರುಗಳನ್ನೇ ಕೊಚ್ಚಿಕೊಂಡು ಹೋಗ್ತಾ ಇದೆ ಅಂಥ ಮಳೆ, ಅಂಥ ಪ್ರವಾಹ. ಈ ದಕ್ಷಿಣ ಭಾರತದ ಕಡೆ ಕುಡಿಯೋಕ್ಕೂ ನೀರು ತೊಂದರೆ ಆಗಬೇಕು. ಆ ರೀತಿ ನೋಡಿ ಭಗವಂತನ ಆಟೆ ಅಂತದ್ದು. ಈ ಕಲಿಯುಗಕ್ಕೆ ಅಧಿಪತಿಯಾದ ಈ ಪರಮಾತ್ಮನನ್ನ ಭಕ್ತಿಯಿಂದ ನಿಷ್ಠೆಯಿಂದ ನಾವು ಪೂಜೆ ಮಾಡಬೇಕು. ಒಂದು ಕಡೆ ಊದು ಮಳೆ ಜಗತ್ತನ್ನೇ ಹಾಳು ಮಾಡ್ತೀರ, ಮತ್ತೊಂದು ಕಡೆ ಮಳೆ ಇಲ್ಲದೆ ಗೋಳಾಡುವಂತ ಸ್ಥಿತಿ. ಅದಕ್ಕೆ ನಮ್ಮ ನಾಡಿಗೆ ಸುಭಿಕ್ಷವಾಗಬೇಕು ಅಂದ್ರೆ ಕಲಿಯುಗಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಈ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ಕೋಬೇಕು, ಅವನ್ನ ಪೂಜೆ ಮಾಡಬೇಕು. ಅಂದಾಗ ಯಾವ ಮಹಾನುಭಾವರಾಗಿರ್ತಕ್ಕಂಥ ಪರಮಾತ್ಮನ ಒಂದು ಪುಣ್ಯ ಕಥೆಯಲ್ಲಿ ಇವತ್ತು ಶನೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ನಮ್ಮ ತೆಂಕಳ್ಳಿ ಶ್ರೀಗಳವರನ್ನ ಭಕ್ತಿಯಿಂದ ಬರಮಾಡ್ಕೊಳ್ತಾ ಇವತ್ತು ಈ ಪುಣ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. ಸ್ವಾಮಿ ಶನಿದೇವಾ ತೆಂಕಳ್ಳಿಯ ಒಡೆಯ, ತಂದೆನು ಕಂದ ನಾನು ಬಂದು ಕಾಪಾಡೆಯ, ಬಂದು ಕಾಪಾಡೆಯ. ಶನಿದೇವರ ಪಾಲಕ್ಕೆ, ನೀಲವರ್ಣನ ಪಾಲಕ್ಕೆ, ತೆಂಕಳ್ಳಿ ಒಡೆಯರ ಪಾಲಕ್ಕೆ. ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ, ಸ್ವಾಮಿ ಶನಿದೇವಾ ಶಕಟಾಪ್ರಿಯ ಒಡೆಯ, ತಂದೆಯು ಕಂದ ಬಂದು ಕಾಪಾಡೆಯ, ತಂದೆಯು ಕಂದ ಬಂದು ಕಾಪಾಡೆಯ. ಸ್ವಾಮಿ ಶನಿದೇವಾ ತೆಂಕಳ್ಳಿಯ ಒಡೆಯ, ತಂದೆಯು ಕಂದ ಬಂದು ಕಾಪಾಡೆಯ.
ಶನಿದೇವ ಸ್ವಾಮಿ ಶನಿದೇವ ಜೀವನ ಸಂತೆಯಲ್ಲಿ ಬರೀ ಕಷ್ಟಗಳೇ ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನು ಬೆಂದಿರುವೆ ಸ್ವಾಮಿ ಶನಿದೇವ ಕಳ್ಳೆಯ ಒಡೆಯ ತಂದೆಯು ಕಂದನಾದ ಸತ್ರು ಕಾಪಾಡೆಯ ಸ್ವಾಮಿ ಶನಿದೇವ ಶಿವನೀನು ಸ್ವಾಮಿ ಪರಿಗಯ್ಯ ಭಕ್ತನನು ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವನೀನು ಸ್ವಾಮಿ ಪರಿಗಯ್ಯ ಭಕ್ತನನು ನಿನಗೇನ ಕೊಡಲಿ ನಾನು ಸ್ವಾಮಿ ನಿನಗೇನ ಕೊಡಲಿ ನಾನು ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ ತಂದೆಯು ಕಂದನಾದ ಬಂದು ಕಾಪಾಡೆಯ ತಂದೆಯು ಕಂದನಾದ ಬಂದು ಕಾಪಾಡೆಯ ನೀನೇ ಸ್ವಾಮಿ ಬಂಧು ಬಳಗ ನೀನೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಿನ್ನ ನಂಬಿ ಬಂದಿರುವ ನಿಜ ಭಕ್ತನ ನೀನೊಡೆಯ ಸ್ವಾಮಿ ಶನಿದೇವ ತಿಂಗಳನೆಯ ಒಡೆಯ ತಂದೆಯು ಕಂದನಾದ ಬಂದು ಕಾಪಾಡೆಯ ತಂದೆಯು ಕಂದನಾದ ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ ತಂದೆಯು ಕಂದನಾದ ಬಂದು ಕಾಪಾಡೆಯ ತಂದೆಯು ಕಂದನಾದ ಬಂದು ಕಾಪಾಡೆಯ ಬಂದು ಕಾಪಾಡೆಯ ಶನಿದೇವರ ಪಾಲಕ ಗೋವಿಂದ ಗೋವಿಂದ. ಇಲ್ಲಿ ಭೂಲೋಕದಲ್ಲಿ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಿರಬೇಕಾದ್ರೆ ವಿಕ್ರಮರಾಜ ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿ ಅನುಗಾಲವು ದಾನ ಧರ್ಮ ಯಥೋಪಕಾರಗಳನ್ನು ಮಾಡ್ತಿರಬೇಕಾದ್ರೆ ಇವನ ಸಾಮ್ರಾಜ್ಯದಲ್ಲಿ ಯಾವ ಕುಂದು ಕೊರತೆಗಳಿಲ್ಲ. 10 ಜನ ಗೂಢಾಚಾರ ನೇಮಕ ಮಾಡ್ಕೊಂಡಿದ್ದಾನೆ. ಗೂಢಾಚಾರರು ಅಂದ್ರೆ ಎಲ್ಲೆಲ್ಲಿ ಏನನ್ನ ನಡೀತೆ ಎಲ್ಲವನ್ನ ಗುಟ್ಟಾಗಿ ತಿಳ್ಕೊಂಬಂದು ರಾಜನಿಗೆ ಹೇಳ್ತಕ್ಕಂಥವ್ರು ಇಂಥವ್ರು 10 ಜನ ಇಟ್ಕೊಂಡವನೇ. ತನ್ನ ಸ್ವಾರ್ಥಕ್ಕಲ್ಲ, ನನಗಿಂತ ಕಷ್ಟ ಇದೆ ಅಂತ ಹೇಳ್ಕೊಳ್ಳದೆ ಇರ್ತಕ್ಕಂಥವ್ರು ಇರ್ತಾರೆ.
ಅಂತವರ ಕಷ್ಟವನ್ನೂ ಪತ್ತೆ ಹಚ್ಚಬೇಕು ಅಂತ ನೋಡಿ ವಿಕ್ರಮ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡಿರ್ಬೇಕಾದ್ರೆ ಈ ಪವಿತ್ರನಾಗಿರ್ತಕ್ಕಂಥ ವಿಕ್ರಮ ಪ್ರತಿನಿತ್ಯ ವರದಿ ಕೇಳ್ತಾನೆ. ಏನಪ್ಪ ನೀವು ಯಾವ ಕಡೆ ಹೋಗಿದ್ರಿ? ಮೂಡ್ಸಿಮೆ. ನೀವು? ನಾವು ತೆಂಗಸಿಮೆ ಕಡೆ ನಮ್ಮ ಪ್ರಭು. ಏನಪ್ಪ ನೀವು? ಎಲ್ಲರೂ ನೆಮ್ಮದಿಯಾಗಿದ್ದಾರೆ ತಾನೆ? ಎಲ್ಲ ಚೆನ್ನಾಗಿದ್ದಾರೆ ಮಹಾಪ್ರಭು. ಬಲ ಬಲ. ನಿಮ್ಮಂತವ್ರ ನನಗೆ ಯಾವ ಭಯವಿಲ್ಲ ಅಂತಿರ್ಬೇಕಾದ್ರೆ ಪ್ರತಿನಿತ್ಯ ವರದಿ ಒಪ್ಪಿಸ್ತಾ ಇದ್ದಾರಲ್ಲ. ದಿನಗಳು ಉರುಳುತ್ತಿರಬೇಕಾದ್ರೆ ವಿಕ್ರಮನ ಮನಸ್ಸಿನಲ್ಲಿ ಒಂದು ಅನುಮಾನ ಬಂತು, ಬರಬೇಕಾದ್ದೆ. ಏನು ಅನುಮಾನ? ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಅಂತ ಈ ಮಾತು ಹೇಳ್ತಿದಾರಲ್ಲ. ಮನುಷ್ಯನಾಗಿರ್ತಕ್ಕಂಥ ಅವನು ಯಾವಾಗಲೂ ಚೆನ್ನಾಗಿರೋಕ್ ಸಾಧ್ಯವ? ಸಮಯ ಸಂದರ್ಭದಲ್ಲಿ ದುಃಖ ನೋವು ಚಿಂತೆ ಅನ್ನೋದು ಬಂದೇ ಬರುತ್ತೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ಉಳಿದು ಬಂತು ಅಂತಾರೆ. ಇಲ್ಲಿ ಯಾರಾದ್ರೂ ಚಿಂತೆ ಇಲ್ಲದವ್ರಿದ್ರೆ ಕೈ ಎತ್ತಿ ನೋಡವ. ಹೆಂಗಸರಾಗ್ಬೋದು. ಹೆಂಗಸರಿಗೆ ಹೇಳ್ತಾ ಇರೋದು, ಗಂಡಸರಿಗೆ ಒಬ್ರು ಕೈ ಎತ್ತಲ್ಲ. ಇದೆ ಕಣ, ಏನು ಕೈಲಿ ಭಯ ಆಗೋಯ್ತು. ಹೋಗತ್ತಾಗ ಎದ್ದ ಕಡೆ ನಿಂಗೆ ಹಿಡ್ಕೊಂಡ್ ಬಂದ್ರೆ ಏನೋ ಬಜ್ಜಿ ಗಿಜ್ಜಿ ಮಾಡಕ್ ಹೋಯ್ತವ್ರೆ. ಈಗಿರ್ಬೇಕಾದ್ರೆ ಸರ್ವರಿಗೂ ಒಂದೊಂದು ಚಿಂತೆಯನ್ನು ಪರಮಾತ್ಮ ಕೊಟ್ಟೇ ಇದ್ದಾನೆ. ಅಂತ ಅದ್ರಲ್ಲಿ ಒಂದು ದಿವಸನಾದ್ರೂ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಅವ್ರಿಗೆ ಹೇಳಲಿಲ್ವಲ್ಲ. ಅಲ್ಲಿಗೆ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಆಯ್ತು. ಎಲ್ಲೋ ನಿಂತಿದ್ದು ಬರ್ತಾರೆ, ಇದೊಂದು ಬಾಯ್ಪಾಠ ಮಾಡ್ಕೊಂಡು ಇವ್ರನ್ನ ಪರೀಕ್ಷೆ ಮಾಡಬೇಕಲ್ಲ ಅಂತ ವಿಕ್ರಮ ರಾಜಪಟ್ಟದ ಕುದುರೆಯನ್ನೇರಿ ಬೀದಿ ಒಳಗಡೆ ಬರ್ತಿರ್ಬೇಕಾದ್ರೆ ಜನಗಳೆಲ್ಲ ಆನಂದ ಪರವಶರಾಗ ಮಲಗವರ. ಅರ್ಧರಾತ್ರಿ, ಈ ರಾತ್ರಿಯ ಸಮಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಈ ಗೂಢಾಚಾರರು ಗೊತ್ತಾಗುತ್ತೆ ಅಂತ ಎಲ್ಲಾ ಬೀದಿ ಒಳಗಡೆ ಕುದುರೆ ಮೇಲೆ ಬರ್ತಾವನೆ. ಜನಗಳೆಲ್ಲ ನೆಮ್ಮದಿಯ ಮಲಗಿದ್ದಾರೆ. ಅಬ್ಬಾ, ಮನುಷ್ಯನಿಗೆ ನೆಮ್ಮದಿ ಇದ್ದಿರ್ತಾನೆ, ನಿದ್ರೆ ಬರುವುದೆಲ್ಲ ಪೇಚಾಡ್ತಿರ್ತಾನೆ, ಒದ್ದಾಡ್ತಿರ್ತಾನೆ. ಎಲ್ಲಾ ಬೀದಿಗಳಲ್ಲೂ ಜನ ಆನಂದ ಪರವಶರಾಗಿ ಮಲಗಿದ್ದಾರೆ ಅಂದರೆ ಯಾರಿಗೆ ಯಾವ ತೊಂದರೆ ಇಲ್ಲ ಅಂತ ವಿಕ್ರಮ 16 ಬೀದಿಗಳು ಸುತ್ತಕೊಂಡು ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದು ತಿರುಗದ್ನಲ್ಲ. ಅಲ್ಲೊಬ್ಬ ಹೆಂಗಸು ಆಕ್ರಂದನಾದದಿಂದ ಮಕ್ಕಳ ಸಮೇತವಾಗಿ ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಬೆಚ್ಚ ನಿಂತ ಶಿಕ್ಷಣ, ಯಾರು ಹೆಂಗಸು ಸರ್ರಾತ್ರಿಯಲ್ಲಿ ಮಕ್ಕಳ ಸಮೇತವಾಗಿ ಗೋಳಾಡ್ತಾ ಇದೆಯಳಲ್ಲ, ಇದು ಯಾರ ಮನೆ ಅಂತ ಕುದುರೆಯಿಂದ ಕೆಳಗಿಳಿದು ಬರ್ತಿದ್ರೆ ಒಂದು ಮಗು ಹೇಳುತ್ತೆ, ಅಮ್ಮ ಮೊದಲೆಲ್ಲ ಬೇಡ ಆದ್ರೂ ತುಪ್ಪ ಹಾಕಿ ಅನ್ನ ಉಣ್ಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನನಾದ್ರೂ ಕೊಡಮ್ಮ ಊಟ ಮಾಡ್ಕೋತೀನಿ. ಇನ್ನೊಂದು ಹೆಣ್ಣು ಮಗು ಹೇಳುತ್ತೆ, ಅಮ್ಮ ಹೆಣ್ಣು ಜನ್ಮದಲ್ಲಿ ಹುಟ್ಟು ಒಂದು ಊಟ ಇಲ್ಲದಿದ್ರು ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕಕ್ಕಾಗಲ್ಲ, ಒಂದು ತುಂಡು ಬಟ್ಟೆ ಕೊಡಮ್ಮ. ಊಟ ಬಟ್ಟೆಗಾಗಿ ಮಕ್ಕಳೆಲ್ಲ ಗೋಳಾಡ್ತಿರ್ಬೇಕಾದ್ರೆ ವಿಕ್ರಮ ತುಂಬಾ ಮನಸ್ಸನ್ನು ನೊಂದ್ಕೋತಾನೆ. ಶಿವ, ನನ್ನ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ನಾನು ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿ ಇಲ್ಲವ ಬೆಂಗಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ನು ಯಾರ್ಯಾರ ಮನೇಲಿ ಇನ್ನೇನೇನು ಕಷ್ಟ ಇದೆಯಪ್ಪ. ಈ ಹಾಳಾದ ಗೂಢಾಚಾರ ನಂಬಿನ ಕೆಟ್ಟೆ ಅಂತ ವಿಕ್ರಮ ಇದು ಯಾರ ಮನೆ ಮೊದಲು ಪತ್ತೆ ಹಚ್ಚಬೇಕು ಅಂತ 2 ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾನೆ. ಆ ಹೆಂಗಸು ಜಗದೊಡೆಯನಾದ ಈ ಶನೇಶ್ವರನೇ ಹೆಸರು ಹೇಳ್ತಾವಳೆ. ವಿಕ್ರಮ ಬೆಚ್ಚಿನಿಂದ ವಿಧಿಲೀಲೆ ಕಾರಿರುಳೆ ಶನಿದೇವಾ ರಾಜಾ ವಿಧಿಲೀಲೆ ಕಾರಿರುಳೆ ದೇವ ಹೇರಿ ವಿಧಿಲೀಲೆ ಕಾರಿರುಳೆ ವಿಧಿಯಲೀಲೆ ಹರಿಯನ ಬಾಲೆ ಸಲ್ಲಲು ಬಾಲೆ ದೇವ ಸಲ್ಲಲು ಬಾಲೆ
ಅಲ್ಲದು ಈ ಜ್ವಾಲೆ, ಅಲ್ಲದು ಈ ಜ್ವಾಲೆ, ಶನಿದೇವ ಏನಿ ವಿಧಿಲೀಲೆ, ಶೋಕದ ಕಾದಿರುಳೆ. ಸಹಿಸಿದಾತ ದೇವಿದಾತ ಆದರೀ ಶಾಪ ದೇವ, ಆದರೀ ಶಾಪ ಸಹಿಸಿದಾವ ಹರವೆ ಕೋಪ, ಆದರೀ ಶಾಪ ದೇವ, ಆದರೀ ಶಾಪ ಶನಿದೇವ. ಸಹಿಸಿದ ಹರವೆ ಕೋಪ, ಆದರೀ ಶಾಪ, ಆದರೀ ಶಾಪ ಶನಿದೇವ ವಿಧಿಲೀಲೆ, ಶೋಕದ ಕಾದಿರುಳೆ ದೇವ ವಿಧಿಲೀಲೆ, ವಿಧಿಲೀಲೆ, ವಿಧಿಲೀಲೆ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ವಿಕ್ರಮ ಬೆಚ್ಚಿ ನಿಂತದ್ದು ಯಾರ ಮನೆಗೆ ಹೋಗು ಗೊತ್ತೇ? ಯಾವ ವಿಕ್ರಮ ಸಭೆಯೊಳಗೆ ಕೂತ್ಕೊಂಡು ಪ್ರತಿನಿತ್ಯ ನನ್ನ ಪ್ರಜೆಗಳೆಲ್ಲ ಸುಖವಾಗಿರ್ಬೇಕು ಅಂತ ಈ ಮಾತು ಹೇಳ್ತಿದ್ನೋ